ಇದು ಅಳತೆ ಹದ್ಬಸ್ತು ಫೆನ್ಸಿಂಗ್ ಹಾಕಿ ಇರುವಂಥ 4 ಎಕರೆ ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ ಇದು. ನೋಡಿ, ಇದು ಹಿಂದೆ ಬ್ಯಾಕ್ ಡ್ರಾಪಲ್ಲಿ ಒಂದು ಒಳ್ಳೆ ಬೆಟ್ಟ ಇದೆ, ಎದುರುಗಡೆ ಒಂದು ಒಳ್ಳೆ ಬೆಟ್ಟ ಇದೆ. 360 ಡಿಗ್ರಿನಲ್ಲಿ ಒಳಗಡೆ ಹೋದರೆ ಈ ಥರ ಇಲ್ಲಿ ವ್ಯೂ ಸಿಗುತ್ತೆ. ಈ ಥರ ಟಾರ್ ರೋಡ್ಗೆ ಇದು 40 ಅಡಿ ರೋಡು, ಟಾರ್ ಮಾತ್ರ ಹಾಕಿರೋದು 25 ಅಡಿಗೆ. 4 ಎಕರೆ ರೆಡ್ ಸಾಯಿಲ್, ಕೆಂಪು ಮಣ್ಣು. ಇವ್ರು ವ್ಯವಸಾಯ ಏನೂ ಮಾಡಿಲ್ಲ, ಸೊ ಹಂಗಾಗಿ ಸಾಯಿಲ್ ಕಂಡೀಷನ್ ಗೊತ್ತಾಗ್ತಾಯಿಲ್ಲ. ನೋಡಿ, ಗೇಟ್ ಎಲ್ಲ ಆಗಿದೆ ಇದಕ್ಕೆ. ಟಾರ್ ರೋಡ್ಗೆ ನಿಮಗೊಂದು 220ರಿಂದ 240 ಅಡಿ ಫ್ರಂಟೇಜ್ ಬರುತ್ತೆ. ಸೊ ಇವ್ರೇನು ವ್ಯವಸಾಯ ಮಾಡಿದಿರೋದಕ್ಕೆ ಈ ಥರ ಕಾಣಿಸ್ತಾ ಇದೆ. ಎದುರುಗಡೆ ಈ ಥರ ಇಲ್ಲಿ ವ್ಯೂ ಇರುವಂಥದ್ದು, ಹಿಂದೆಗಡೆ ಇಲ್ಲಿ ವ್ಯೂ ಇದೆ. ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಜಮೀನು ಉತ್ತಿದ್ದಾರೆ, ಕೆಂಪು ಮಣ್ಣು. ಇದು ಕೂಡ ಹೊಲ ಉತ್ತರೆ, ಇದೇ ಥರ ಸಾಯಿಲ್ ಕಂಡೀಷನ್ ಇರುತ್ತೆ. 4 ಎಕರೆ ಜಾಗ ಈ ಥರ ಇಲ್ಲಿ ವ್ಯೂ ಇರೋದು. 40 ಅಡಿ ರೋಡು. ಸೋಷಿಯಲ್ ಮೀಡಿಯಾದಲ್ಲಿ ನಾನು ವೀಡಿಯೋ ನೋಡ್ತಿದ್ದವ್ರಿಗೆ ಕೆಲವೊಂದು ಟೈಮ್ ಇದು ಲಿಂಕ್ ಮಿಸ್ ಆಗೋಗುತ್ತೆ. ನೀವು ಯಾವಾಗಲೂ ಫೋನ್ ಮಾಡಿರ್ತೀರ, ನಾನು ಮರ್ತ್ಬಿಟ್ಟಿರ್ತೀನಿ. ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿರಿ, ಇಟ್ಕೊಂಡ್ರೆ ನನಗೆ ಫೋನ್ ಮಾಡಿದಾಗ ರೆಫರೆನ್ಸ್ ಈಸಿ ಆಗುತ್ತೆ. ನಾಲ್ಕು ಎಕರೆ ಜಾಗ ಇದು, ಈ ಥರ ಟಾರ್ ರೋಡ್ಗೆ ಇರುವಂಥದ್ದು. ಇಲ್ಲಿ ಪಕ್ಕದಲ್ಲೇ ಒಂದು 150-200 ಮೀಟ್ರ್ ದೂರದಲ್ಲಿ ಮನೆಗಳಿದೆ. ಯಾರಾದರೂ ಇಮ್ಮಿಡಿಯೇಟ್ ಮೂವ್ ಆಗೋರಿಗೆ ಹೇಳಿ ಮಾಡಿಸಿದ ಜಾಗ ಇದು. ತಂಟೆ ತಕರಾರು ಏನಿಲ್ಲ, ಲೀಗಲ್ ಎಲ್ಲ ಕ್ಲಿಯರ್ ಆಗಿದೆ. ಇದು ಈ ಜಾಗಕ್ಕೆ ಬರಬೇಕು ಅಂದರೆ ಇದೊಂದು ಬೆಟ್ಟ ಇದೆ, ಬೆಟ್ಟ ಹತ್ತಿ ಇಳಿಯಬೇಕು. ಸೊ ಈ ಬೆಟ್ಟನೇ 5 ಕಿಲೋಮೀಟ್ರ್ ಇದೆ. ಲ್ಯಾಂಡ್ವರೆಗೂ ಈ ಥರ ಟಾರ್ ರೋಡ್ ಇದೆ. ಈ ಜಾಗಕ್ಕೆ ಬೆಂಗಳೂರು ಕಲಾಸಿಪಾಳ್ಯದಿಂದ ದಿವಸಕ್ಕೆ 5 ಬಸ್ಗಳಿದೆ, KSRTC ಬಸ್ಸು. ಮತ್ತು ಕನಕಾಪುರದಿಂದ 4 ಬಸ್ ಇದೆ. ಕನಕಪುರದಿಂದ ಕರೆಕ್ಟಾಗಿ ಇದು 50 ಕಿಲೋಮೀಟರ್ ಇರುವಂಥ ಪ್ರಾಪರ್ಟಿ. ಕರ್ನಾಟಕ ಅಲ್ಲ, ಇದು ಕರ್ನಾಟಕ ಬಾರ್ಡರು. ನಮ್ಮ ಬಾರ್ಡರಿಂದ 7 ಕಿಲೋಮೀಟ್ರು. ತಮಿಳ್ನಾಡು ರಿಜಿಸ್ಟ್ರೇಷನ್ ಇದು. ಡೆಂಕ್ಲಿ ಕೂಡ ರಿಜಿಸ್ಟ್ರ್ ಬರ್ತದೆ, ಕನ್ಫ್ಯೂಸ್ ಆಗಬೇಡಿ, ಇದು ಕರ್ನಾಟಕ ಪ್ರಾಪರ್ಟಿ ಅಲ್ಲ.